ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮಾನ್ಯ ಶಿಕ್ಷಣ ಸಚಿವರೇ ಇತ್ತ ಗಮನ ಹರಿಸಿ ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮೊಂದಿಗೆ ಬೀದಿಗಿಳಿದು ಮಾನ್ಯ ಸಚಿವರ ವಿರುದ್ಧ ಘೋಷಣೆಗಳನ್ನ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ನಮ್ಮೊಂದಿಗೆ ಸಿದ್ಧರಾಗಿದ್ದಾರೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಪರೂಪಕ್ಕೆ ಬಳ್ಳಾರಿಗೆ ಬಂದಿದ್ದಾರೆ. ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಉಸ್ತುವಾರಿ ಮಂತ್ರಿಗಳಾದ್ಮೇಲೆ ಬಳ್ಳಾರಿ ಕಡೆ ಗಮನನೇ ಹರಿಸಿಲ್ಲ. ಇವತ್ತು ಒಂದು ಕೆಡಿಪಿ ಸಭೆನೂ ನಡೆಸಿಲ್ಲ. ಕೆಡಿಪಿ ಸಭೆಯನ್ನ ಮತ್ತೆ ಜಿಲ್ಲಾದ್ಯಂತ ಪ್ರವಾಸವನ್ನು ಕೈಗೊಳ್ಳಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ನಮ್ಮೊಟ್ಟಿಗೆ ಆಗಮಿಸಿದ್ದಾರೆ. ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅಂದ್ರೆ ನೋಡಿ, ಎಲ್ಲಾ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಎದ್ದು ಕಾಣ್ತಾ ಇದೆ. ಮಕ್ಕಳಿದ್ದಾರೆ, ಆದ್ರೆ ಉಪನ್ಯಾಸ ಮಾಡುವಂತವ್ರಿಲ್ಲ. ಅತಿಥಿ ಶಿಕ್ಷಕರನ್ನಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವರ ಒಂದು ಒತ್ತಾಸೆ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮೊಂದಿಗೆ ಕಾರ್ಯಕರ್ತರು ಮಾತಾಡ್ತಾರೆ. ಕಾಲೇಜ್ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು. 2 ತಿಂಗಳಿಂದ ನಮಗೆ ಅತಿಥಿ ಉಪನ್ಯಾಸಕರೇ ಬಂದಿಲ್ಲ. ಪರ್ಮನೆಂಟ್ ಲೆಕ್ಚರ್ಸ್ ಇಲ್ಲ. 2 ಕ್ಲಾಸಿಗೆ ಕಾಲೇಜಿಗೆ ಬರಬೇಕು, ಊರಿಗೆ ಹೋಗ್ಬೇಕು. ಕಾಲೇಜ್ ಇನ್ನೊಂದು ತಿಂಗಳಲ್ಲಿ ನಮಗೆ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತವೆ. ನಾವು ಏನಂತ ಬರಿಬೇಕು ಪರೀಕ್ಷೆಯಲ್ಲಿ? ಉಪನ್ಯಾಸನೇ ಮಾಡಿಲ್ಲ ಅಂದಮೇಲೆ ನಾವು ಪ್ರಶ್ನೆ ಪತ್ರಿಕೆಗೆ ಹೇಗೆ ಉತ್ತರಿಸ್ತೀವಿ? ಅವ್ರ ಕೈಲೇ ಪರ್ಮನೆಂಟ್ ಲೆಕ್ಚರ್ಸ್ ನ ಅಪಾಯಿಂಟ್ ಮಾಡ್ಕೊಳ್ಳೋದಾಗಿಲ್ಲ ಅಂದ್ರೂ ಕೂಡ ಅತಿಥಿ ಉಪನ್ಯಾಸಕರನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕು. BSc ವಿಭಾಗದ ವಿದ್ಯಾರ್ಥಿಯವರು ಬಂದ್ರಿ. ಆ ರ್ಯಾಲಿ ಅಂದ್ರೆ ಹೋರಾಟ, ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಬೇಕು ಅಂತ ಹೋರಾಟ ಮಾಡೋದ್ರ ಮುಖಾಂತರ DC ಆಫೀಸ್ಗೆ ನಾವು ಬಂದಿರುವಂತದ್ದು. ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿ ನಮಗೆ ಆಗಸ್ಟ್ನಲ್ಲಿ ಕಾಲೇಜ್ ಸ್ಟಾರ್ಟ್ ಆಗಿದೆ. 2 ತಿಂಗಳು ಹತ್ತತ್ರ ಮುಗಿಯಕ್ಕೆ ಬಂದ್ರೂ ಕೂಡ ನಮಗೆ ದಿನಾಲು 2 ಅಥವಾ 3 ಕ್ಲಾಸ್ಗಳು ನಡೀತಿದ್ದಾವೆ. BSc-ನವರಿಗೆ ಪ್ರಮುಖವಾಗಿ ಅಂದ್ರೆ ಲ್ಯಾಬ್ಸ್ ಒಂದು ಸ್ಟಾರ್ಟ್ ಆಗಿಲ್ಲ. ಎಕ್ಸಾಮ್ಸ್ ನೋಡಿದ್ರೆ ನವೆಂಬರ್ನಲ್ಲಿ ಹತ್ರ ಬರ್ತಿದೆ. ಲ್ಯಾಬ್ ಸ್ಟಾರ್ಟ್ ಮಾಡಿಲ್ಲ. ಮತ್ತೆ ಲೆಸನ್ಸ್ ಒಂದೊಂದು ಸಬ್ಜೆಕ್ಟ್ ಲೆಸನ್ಸ್ ಮಾಡಿಲ್ಲ. ಯಾಕಂದ್ರೆ ಅತಿಥಿ ಉಪನ್ಯಾಸಕ್ಕೆ ಹೋಗಿ ಏನನ್ನು ಕೇಳಿದ್ರೆ ಅತಿಥಿ ಉಪನ್ಯಾಸಕರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಮನವಿ ಮಾಡುವುದೇ ಏನಂದ್ರೆ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಿ ಅಂತ ನಾವು ಹೇಳ್ತಾ ಇದ್ವಿ. ಡಿಗ್ರಿ ಕಾಲೇಜ್ಗೆ ಬರುವಂತವರೆಲ್ಲರೂ ಶ್ರೀಮಂತ ವಿದ್ಯಾರ್ಥಿಗಳು ಯಾರನ್ನು ಕೂಡ ಬರಲ್ಲ. ಬಡ ವಿದ್ಯಾರ್ಥಿಗಳು ಅಷ್ಟೇ ಬರೋದು. ಬಡವರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿಬಾರ್ದ ಅಂತ ನಾವು ಸರ್ಕಾರದ ಕೇಳೋ ಮುಖಾಂತರ ಹೋರಾಟ ಮಾಡ್ತಿದ್ವಿ. ವಿದ್ಯಾರ್ಥಿ ಪರಿಷತ್ತು ಗುಡುಗಿದರೆ ವಿಧಾನಸೌಧ ನಡಗುವುದು. ವಿದ್ಯಾರ್ಥಿ ಪರಿಷತ್ತು ಗುಡುಗಿದರೆ ವಿಧಾನಸೌಧ ನಡಗುವುದು. ಜಸ್ಟಿಸ್ ಜಸ್ಟಿಸ್ ಜಸ್ಟಿಸ್. ಈ ಕೂಡಲೇ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕು. ಈ ಕೂಡಲೇ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕು. ಕಾಯಂ 3,000 ಖಾಲಿಯಾಗಿದೆ. 3,000 ಕೇವಲ 3,000 ಸರ್ಕಾರಿ ಕೊಟ್ಟಿದ್ದೀವಿ ಸರ್. ಇದು 4ನೇ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ 4ನೇ ಬಾರಿ ಪ್ರತಿಭಟನೆ ಮಾಡ್ತಾ ಇದೆ. ಯಾವುದೇ ಸ್ಪಂದನೆ ಇಲ್ಲ ಸರ್ಕಾರದಿಂದ. ಈ ರೀತಿ ಆದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಗೊಂದಲ ಆಗ್ತಾ ಇದೆ. ನಾಳೆ CM ನನ್ನ 6 ಬಳ್ಳಾರಿ ಮೀಟಿಂಗ್ ಇದೆ. ಬಳ್ಳಾರಿ ಸಂಬಂಧಪಟ್ಟಕ್ಕೆ ಈ ವಿಚಾರ ನೀವು ಪತ್ರನೂ ಅದಿನೋ ಮುಖ್ಯಮಂತ್ರಿಗೆ ಸಂದ್ರೆ ಕೊಟ್ಟಿಲ್ಲ. ಇದು ಖಂಡಿತ ನಾಳೆನೇ ಮಾಡಿ ಆದಷ್ಟು ಬೇಗ ನೀವು ಸಮಸ್ಯೆನ ಬಗೆಹರಿಸೋದು ಪ್ರಯತ್ನ. 100% ಏನಂದ್ರೆ ವಿದ್ಯಾರ್ಥಿ ಮಕ್ಕಳ ಭವಿಷ್ಯ ಇದೆ. ನೀವು ಹೇಳ್ತಾರೆ 100ಕ್ಕೂ ಸತ್ಯ. ನಾಳೆ ಸಂಜೆನೇ 6:30 ಪಿಕ್ಚರ್ ಮಾಡಿ ಮುಖ್ಯಮಂತ್ರಿಗಳು ನಾಳೆ ಬಳ್ಳಾರಿ ವಿಚಾರಕ್ಕೆ ಮಾಡಿ ಮುಖ್ಯಮಂತ್ರಿಗಳು ನಾಳೆ 6 ಗಂಟೆಗೆ ಬರೋದು. ಈ ವಿಚಾರ ನಮ್ಮ ಗಮನಕ್ಕೆ ಕೈಯಲ್ಲಿ ಕೊಟ್ಟಿದ್ದು ನಾನು ಮುಖ್ಯಮಂತ್ರಿ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.